Hello my dear students, I am Manjula CS. I am going to teach media law and ethics in this session. The main objective of this session is to instruct the students about the concept of media law. After this session, you will become to know to understanding of the media law. The media law will be applicable in print media, electronic media, film, advertising, internet, etc. The four main central laws relating to the press are the Press and Registrations of Books Act 1867, the Working Journalist Act 1955, and the third one is the Delivery of Books and Newspapers Act 1954 and the Parliamentary Proceedings Protection of Publication Act 1956. Let's have a look on media law in India. The history of media law could be traced to the British rule in India to control the press. Press was the powerful medium by the freedom fighters. So they observed and the print media voluntarily took part in the freedom struggle. One of the earliest regulations was the Press Regulations 1799, licensing of the press. It was applicable in 1823, the Gagging Act 1857, the IPC Indian Penal Code 1860, the Vernacular Press Act 1878, and the Indian Post Office Act 1898. And also in 1908 the Newspaper Act, the Indian Press Act 1910, Official Secret Act 1923, the Indian Telegraph Act 1885, the Press Objectionable Matters Act 1951, and the Drug and Magical Remedies Objectionable Advertisement Act 1954. Along with that, in 1955, the Cable Television Networks Act was regulated and the Parliamentary Proceedings Protection of Publication Act was implicated in 1956, the Newspaper Price and Page Act 1956, the Copyright Act 1957, the Defence of India Act 1962 and the Civil Defence Act was implicated in 1968. Along with that, the Contempt of Court Act 1971, the Press Council Act 1978, Indecent Representation of Women Prohibition Act 1986, the Prasar Bharati Broadcasting Corporation of India Act 1990, the Information Technology Act was implemented in 2000. The Information Technology Act implemented in 2000 and the Broadcasting Service Regulation Bill was brought out in 2006. This was the media laws. ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆಗಳು ವಿಶ್ವಾಸಾರ್ಹತೆಯನ್ನು ಯಾವ ಕಾರಣಕ್ಕೂ ಕಳೆದುಕೊಳ್ಳಬಾರದು. ಮಾಧ್ಯಮ ಊಹಿಸಲಾರದಷ್ಟು ಅಗಾಧವಾಗಿ ಬೆಳೆದಿದ್ದರೂ ಮುದ್ರಣ ಮಾಧ್ಯಮಕ್ಕೂ ಇನ್ನೂ ಬೆಲೆ ಇದೆ. ಸಮಾಜದಲ್ಲಿ ಪ್ರಜಾಪ್ರಭುತ್ವದ ಅಧಿಕೃತ ಅಂಗಗಳಾದ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗಗಳ ಜೊತೆ ಅನಧಿಕೃತವಾದ ಪತ್ರಿಕಾ ರಂಗ ಜನತೆಗೆ ತುಂಬ ಹತ್ತಿರವಾದದ್ದು. ಅಧಿಕೃತ 3 ಅಂಗಗಳ ನಡವಳಿಕೆಗಳನ್ನು ಮತ್ತು ಚಟುವಟಿಕೆಗಳನ್ನು ಜನತೆಗೆ ಶೀಘ್ರವಾಗಿ ಮುಟ್ಟಿಸುವುದು ಮತ್ತು ಜನತೆಯ ಕುಂದು ಕೊರತೆ ಆಶೋತ್ತರಗಳನ್ನು ಅಧಿಕೃತ ಅಂಗಗಳ ಗಮನಕ್ಕೆ ತರುವುದು ಕೂಡ ಪತ್ರಿಕೆಗಳ ಕರ್ತವ್ಯ. ಜನತೆಗೂ ಮತ್ತು ಪ್ರಜಾಪ್ರಭುತ್ವದ ಪ್ರಧಾನ ಅಂಗಗಳಿಗೂ ಎರಡೂ ಕಡೆ ಸೇತುವೆಯಾಗಿ ಪತ್ರಿಕೆಗಳು ಕಾರ್ಯನಿರ್ವಹಿಸುತ್ತವೆ. ಪತ್ರಿಕೆಗಳಿಲ್ಲದ ಪ್ರಜಾಪ್ರಭುತ್ವವನ್ನು ಊಹಿಸುವುದು ಕಷ್ಟ. ಭಾರತದ ಪ್ರಜಾಪ್ರಭುತ್ವ ಅಮೆರಿಕಾದ ಸಂಯುಕ್ತ ಸಂಸ್ಥಾನಗಳ ಪ್ರಜಾಪ್ರಭುತ್ವದಂತೆ ರಾಷ್ಟ್ರಪತಿಗಳಲ್ಲಿಯೇ ಹೆಚ್ಚು ಅಧಿಕಾರ ಕೇಂದ್ರೀಕೃತವಾದ ಪ್ರಜಾಪ್ರಭುತ್ವವಲ್ಲ. ಭಾರತದ ಪ್ರಜಾಪ್ರಭುತ್ವ ಪಾರ್ಲಿಮೆಂಟರಿ ಪ್ರಜಾಪ್ರಭುತ್ವ. ಕಾರ್ಯಾಂಗ ಮತ್ತು ನ್ಯಾಯಾಂಗಗಳಿಗೆ ಅವುಗಳದೇ ಆದ ಸಂವಿಧಾನಬದ್ಧ ಅಧಿಕಾರಗಳಿದ್ದರೂ ಪಾರ್ಲಿಮೆಂಟ್ ಮತ್ತು ಜನಪ್ರತಿನಿಧಿಗಳ ಅಂದರೆ ಶಾಸನ ಸಭೆಗಳಿಗೆ ಹೆಚ್ಚು ಅಧಿಕಾರವಿದೆ. ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ವಾಕ್ ಸ್ವಾತಂತ್ರ್ಯ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಒಂದಾಗಿದೆ.
ಅದರ ವ್ಯಾಪ್ತಿಯಲ್ಲಿಯೇ ಪತ್ರಿಕಾ ಸ್ವಾತಂತ್ರ್ಯವು ಅಂತರ್ಗತವಾಗಿದೆ. ಅಮೆರಿಕಾದ USA ರಾಜ್ಯಾಂಗದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ನಿರ್ದಿಷ್ಟವಾಗಿ ನಮೂದಿಸಲಾಗಿದೆ. ಅದರ ಪ್ರಕಾರ ಕಾಂಗ್ರೆಸ್, ಅಲ್ಲಿನ ಪಾರ್ಲಿಮೆಂಟ್, ವಾಕ್ ಸ್ವಾತಂತ್ರ್ಯ ಅಥವಾ ಪತ್ರಿಕಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಯಾವುದೇ ಕಾನೂನನ್ನು ಮಾಡುವಂತಿಲ್ಲ. ಇನ್ನು ಭಾರತ ಸಂವಿಧಾನ ಈ ಕುರಿತಾಗಿ ಏನು ಹೇಳುತ್ತದೆ? ರಾಜ್ಯಾಂಗದ ವಿಧಿ 19 ಅನುಚ್ಛೇದ 1ರ ಅನುಸಾರ ಸರ್ವರಿಗೂ ದತ್ತವಾದ ಮೂಲಭೂತ ಹಕ್ಕುಗಳಲ್ಲಿ ಮೊದಲನೆಯದಾಗಿ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಒಂದು. ಭಾರತದ ಅತ್ಯುನ್ನತ ನ್ಯಾಯಪೀಠವಾದ ಸುಪ್ರೀಂ ಕೋರ್ಟ್ ನೀಡಿದ ವ್ಯಾಖ್ಯಾನ ಪ್ರಕಾರ ಪತ್ರಿಕಾ ಸ್ವಾತಂತ್ರ್ಯವು ಈ ಮೂಲಭೂತ ಹಕ್ಕು ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿಯೇ ಅಂತರ್ಗತವಾಗಿದೆ. ಅಂದರೆ ಈ ಬಗ್ಗೆ ಭಾರತದ ಒಬ್ಬ ಪ್ರಜೆಗೆ ಇರುವ ಸ್ವಾತಂತ್ರ್ಯವೇ ಪತ್ರಿಕಾ ಅಥವಾ ಪತ್ರಕರ್ತರಿಗೂ ಇದೆ. ಇದಕ್ಕಿಂತ ಹೆಚ್ಚೇನೂ ಇಲ್ಲ. ಈ ಸ್ವಾತಂತ್ರ್ಯ ಕೂಡ ಇದೇ ವಿಧಿಯ ಅಂದರೆ 19 ಉಪವಿಧಿ 2ರಲ್ಲಿ ನಿರ್ಬಂಧನೆಯನ್ನು ವಿಧಿಸುತ್ತದೆ. ಇದರ ಪ್ರಕಾರ ಕ್ಲಾಸ್ 1 ಸಬ್ಕ್ಲಾಸ್ ಎ ಪ್ರಕಾರ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ನೀಡಿರುವ ಹಕ್ಕು ಈಗಿರುವ ಕಾನೂನುಗಳಿಗೆ ಅಡ್ಡಿಬಾರದು ಅಥವಾ ಭಾರತದ ಐಕಮತ್ಯ, ಸಾರ್ವಭೌಮತ್ವ, ಭದ್ರತೆ, ವಿದೇಶಿ ರಾಷ್ಟ್ರಗಳೊಡನೆ ಸ್ನೇಹ ಸಂಬಂಧ, ಸಾರ್ವಜನಿಕ ಶಿಸ್ತು ಸಭ್ಯತೆ ಸಂಬಂಧದಲ್ಲಿ ಅಥವಾ ನೈತಿಕತೆ ಅಥವಾ ನ್ಯಾಯಾಂಗ ನಿಂದನೆ ಸಂಬಂಧದಲ್ಲಿ, ಮಾನನಷ್ಟ ಮತ್ತು ಅಪರಾಧಗಳಿಗೆ ಪ್ರೋತ್ಸಾಹ ನೀಡುವುದನ್ನು ತಡೆಯುವ ಸಂಬಂಧಗಳಲ್ಲಿ ಸರ್ಕಾರ ಕಾನೂನುಗಳನ್ನು ಮಾಡಲು ಈ ಮೂಲಭೂತವಾದ ಹಕ್ಕುಗಳಿಗೆ ಸರ್ಕಾರ ನಿರ್ಬಂಧಗಳನ್ನು ಹೇರುವ ಶಾಸನ ರಚನೆಗೆ ಈ ವಿಧಿ ಅಡ್ಡಿಯಾಗುವುದಿಲ್ಲ. ಆದ್ದರಿಂದ ರಾಜ್ಯಾಂಗದ ವಿಧಿ 19(1)(a) ಜೊತೆಗೆ 19(2) ಕೂಡ ಸ್ಪಷ್ಟವಾಗಿ ಓದಿಕೊಳ್ಳಬೇಕು. ಆದುದರಿಂದ ಪತ್ರಕರ್ತರಿಗೆ ಅಥವಾ ಪತ್ರಿಕಾ ರಂಗಕ್ಕೆ ಅಪರಿಮಿತವಾದ ಸ್ವಾತಂತ್ರ್ಯವಿದೆ ಎಂದು ಹಾರಾಡುವಂತಿಲ್ಲ. ಏಕೆಂದರೆ ಅವರಿಗೆ ದತ್ತವಾದ ಸ್ವಾತಂತ್ರ್ಯ ಸಾಮಾನ್ಯ ನಾಗರಿಕನಿಗೆ ದತ್ತವಾದ ಸ್ವಾತಂತ್ರ್ಯದ ಅನುಸಾರವೇ ಎಂಬುದನ್ನು ನಾವು ಮರೆಯುವಂತಿಲ್ಲ. ಪ್ರತಿಯೊಬ್ಬ ಪ್ರಜೆಗೂ ಅನ್ವಯವಾಗುವ ಎಲ್ಲ ಕಾನೂನುಗಳು ಪತ್ರಿಕೆ ಮತ್ತು ಪತ್ರಕರ್ತರಿಗೂ ಅನ್ವಯವಾಗುತ್ತವೆ. ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆಗಳು ವಿಶ್ವಾಸಾರ್ಹತೆಯನ್ನು ಯಾವ ಕಾರಣಕ್ಕೂ ಕಳೆದುಕೊಳ್ಳಬಾರದು. ಮಾಧ್ಯಮ ಊಹಿಸಲಾರದಷ್ಟು ಅಗಾಧವಾಗಿ ಬೆಳೆದಿದ್ದರೂ ಮುದ್ರಣ ಮಾಧ್ಯಮಕ್ಕೂ ಇನ್ನೂ ಬೆಲೆಯಿದೆ. ಸಮಾಜದಲ್ಲಿ ಪ್ರಜಾಪ್ರಭುತ್ವದ ಅಧಿಕೃತ ಅಂಗಗಳಾದ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗಗಳ ಜೊತೆ ಅನಧಿಕೃತವಾದ ಪತ್ರಿಕಾ ರಂಗ ಜನತೆಗೆ ತುಂಬ ಹತ್ತಿರವಾದುದು. ಅಧಿಕೃತ 3 ಅಂಗಗಳ ನಡವಳಿಕೆಗಳನ್ನು ಮತ್ತು ಚಟುವಟಿಕೆಗಳನ್ನು ಜನತೆಗೆ ಶೀಘ್ರವಾಗಿ ಮುಟ್ಟಿಸುವುದು ಮತ್ತು ಜನತೆಯ ಕುಂದು ಕೊರತೆ ಆಶೋತ್ತರಗಳನ್ನು ಅಧಿಕೃತ ಅಂಗಗಳ ಗಮನಕ್ಕೆ ತರುವುದು ಕೂಡ ಪತ್ರಿಕೆಗಳ ಕರ್ತವ್ಯ. ಜನತೆಗೂ ಮತ್ತು ಪ್ರಜಾಪ್ರಭುತ್ವದ ಪ್ರಧಾನ ಅಂಗಗಳಿಗೂ ಎರಡೂ ಕಡೆ ಸೇತುವೆಯಾಗಿ ಪತ್ರಿಕೆಗಳು ಕಾರ್ಯನಿರ್ವಹಿಸುತ್ತವೆ. ಪತ್ರಿಕೆಗಳಿಲ್ಲದ ಪ್ರಜಾಪ್ರಭುತ್ವವನ್ನು ಊಹಿಸುವುದು ಕಷ್ಟ. ಭಾರತದ ಪ್ರಜಾಪ್ರಭುತ್ವ ಅಮೆರಿಕಾದ ಸಂಯುಕ್ತ ಸಂಸ್ಥಾನಗಳ ಪ್ರಜಾಪ್ರಭುತ್ವದಂತೆ ರಾಷ್ಟ್ರಪತಿಗಳಲ್ಲಿಯೇ ಹೆಚ್ಚು ಅಧಿಕಾರ ಕೇಂದ್ರೀಕೃತವಾದ ಪ್ರಜಾಪ್ರಭುತ್ವವಲ್ಲ. ಭಾರತದ ಪ್ರಜಾಪ್ರಭುತ್ವ ಪಾರ್ಲಿಮೆಂಟರಿ ಪ್ರಜಾಪ್ರಭುತ್ವ. ಕಾರ್ಯಾಂಗ ಮತ್ತು ನ್ಯಾಯಾಂಗಗಳಿಗೆ ಅವುಗಳದೇ ಆದ ಸಂವಿಧಾನಬದ್ಧ ಅಧಿಕಾರಗಳಿದ್ದರೂ ಪಾರ್ಲಿಮೆಂಟ್ ಮತ್ತು ಜನಪ್ರತಿನಿಧಿಗಳ ಅಂದರೆ ಶಾಸನ ಸಭೆಗಳಿಗೆ ಹೆಚ್ಚು ಅಧಿಕಾರವಿದೆ. ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ವಾಕ್ ಸ್ವಾತಂತ್ರ್ಯ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಒಂದಾಗಿದೆ. ಅದರ ವ್ಯಾಪ್ತಿಯಲ್ಲಿಯೇ ಪತ್ರಿಕಾ ಸ್ವಾತಂತ್ರ್ಯವು ಅಂತರ್ಗತವಾಗಿದೆ. ಅಮೆರಿಕಾದ USA ರಾಜ್ಯಾಂಗದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವನ್ನು ನಿರ್ದಿಷ್ಟವಾಗಿ ನಮೂದಿಸಲಾಗಿದೆ. ಅದರ ಪ್ರಕಾರ ಕಾಂಗ್ರೆಸ್, ಅಲ್ಲಿನ ಪಾರ್ಲಿಮೆಂಟ್, ವಾಕ್ ಸ್ವಾತಂತ್ರ್ಯ ಅಥವಾ ಪತ್ರಿಕಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಯಾವುದೇ ಕಾನೂನನ್ನು ಮಾಡುವಂತಿಲ್ಲ. ಇನ್ನು ಭಾರತ ಸಂವಿಧಾನ ಈ ಕುರಿತಾಗಿ ಏನು ಹೇಳುತ್ತದೆ? ರಾಜ್ಯಾಂಗದ ವಿಧಿ 19 ಅನುಚ್ಛೇದ 1ರ ಅನುಸಾರ ಸರ್ವರಿಗೂ ದತ್ತವಾದ ಮೂಲಭೂತ ಹಕ್ಕುಗಳಲ್ಲಿ ಮೊದಲನೆಯದಾಗಿ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಒಂದು. ಭಾರತದ ಅತ್ಯುನ್ನತ ನ್ಯಾಯಪೀಠವಾದ ಸುಪ್ರೀಂ ಕೋರ್ಟ್ ನೀಡಿದ ವ್ಯಾಖ್ಯಾನ ಪ್ರಕಾರ ಪತ್ರಿಕಾ ಸ್ವಾತಂತ್ರ್ಯವು ಈ ಮೂಲಭೂತ ಹಕ್ಕು ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿಯೇ ಅಂತರ್ಗತವಾಗಿದೆ. ಅಂದರೆ
ಈ ಬಗ್ಗೆ ಭಾರತದ ಒಬ್ಬ ಪ್ರಜೆಗೆ ಇರುವ ಸ್ವಾತಂತ್ರ್ಯವೇ ಪತ್ರಿಕಾ ಅಥವಾ ಪತ್ರಕರ್ತರಿಗೂ ಇದೆ. ಇದಕ್ಕಿಂತ ಹೆಚ್ಚೇನೂ ಇಲ್ಲ. ಈ ಸ್ವಾತಂತ್ರ್ಯ ಕೂಡ ಇದೇ ವಿಧಿಯ ಅಂದರೆ 19 ಉಪವಿಧಿ 2ರಲ್ಲಿ ನಿರ್ಬಂಧನೆಯನ್ನು ವಿಧಿಸುತ್ತದೆ. ಇದರ ಪ್ರಕಾರ ಕ್ಲಾಸ್ 1 ಸಬ್ ಕ್ಲಾಸ್ ಎ ಪ್ರಕಾರ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ನೀಡಿರುವ ಹಕ್ಕು ಈಗಿರುವ ಕಾನೂನುಗಳಿಗೆ ಅಡ್ಡಿಬಾರದು ಅಥವಾ ಭಾರತದ ಐಕಮತ್ಯ, ಸಾರ್ವಭೌಮತ್ವ, ಭದ್ರತೆ, ವಿದೇಶಿ ರಾಷ್ಟ್ರಗಳೊಡನೆ ಸ್ನೇಹ ಸಂಬಂಧ, ಸಾರ್ವಜನಿಕ ಶಿಸ್ತು ಸಭ್ಯತೆ ಸಂಬಂಧದಲ್ಲಿ ಅಥವಾ ನೈತಿಕತೆ ಅಥವಾ ನ್ಯಾಯಾಂಗ ನಿಂದನೆ ಸಂಬಂಧದಲ್ಲಿ, ಮಾನನಷ್ಟ ಮತ್ತು ಅಪರಾಧಗಳಿಗೆ ಪ್ರೋತ್ಸಾಹ ನೀಡುವುದನ್ನು ತಡೆಯುವ ಸಂಬಂಧಗಳಲ್ಲಿ ಸರ್ಕಾರ ಕಾನೂನುಗಳನ್ನು ಮಾಡಲು ಈ ಮೂಲಭೂತವಾದ ಹಕ್ಕುಗಳಿಗೆ ಸರ್ಕಾರ ನಿರ್ಬಂಧಗಳನ್ನು ಹೇರುವ ಶಾಸನ ರಚನೆಗೆ ಈ ವಿಧಿ ಅಡ್ಡಿಯಾಗುವುದಿಲ್ಲ. ಆದ್ದರಿಂದ ರಾಜ್ಯಾಂಗದ ವಿಧಿ 19(1)(a) ಜೊತೆಗೆ 19(2) ಕೂಡ ಸ್ಪಷ್ಟವಾಗಿ ಓದಿಕೊಳ್ಳಬೇಕು. ಆದುದರಿಂದ ಪತ್ರಕರ್ತರಿಗೆ ಅಥವಾ ಪತ್ರಿಕಾ ರಂಗಕ್ಕೆ ಅಪರಿಮಿತವಾದ ಸ್ವಾತಂತ್ರ್ಯವಿದೆ ಎಂದು ಹಾರಾಡುವಂತಿಲ್ಲ. ಏಕೆಂದರೆ ಅವರಿಗೆ ದತ್ತವಾದ ಸ್ವಾತಂತ್ರ್ಯ ಸಾಮಾನ್ಯ ನಾಗರಿಕನಿಗೆ ದತ್ತವಾದ ಸ್ವಾತಂತ್ರ್ಯದ ಅನುಸಾರವೇ ಎಂಬುದನ್ನು ನಾವು ಮರೆಯುವಂತಿಲ್ಲ. ಪ್ರತಿಯೊಬ್ಬ ಪ್ರಜೆಗೂ ಅನ್ವಯವಾಗುವ ಎಲ್ಲ ಕಾನೂನುಗಳು ಪತ್ರಿಕೆ ಮತ್ತು ಪತ್ರಕರ್ತರಿಗೂ ಅನ್ವಯವಾಗುತ್ತವೆ. ಪತ್ರಕರ್ತರು ತಿಳಿದುಕೊಳ್ಳಬೇಕಾದಂತಹ ಪ್ರಮುಖವಾದ ಕಾನೂನಿನ ಬಗ್ಗೆ ಈಗ ಚರ್ಚಿಸೋಣ. ರಾಜ್ಯಾಂಗದ ಸಂವಿಧಾನದ ಪ್ರಕಾರ ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು ಸಾಮಾನ್ಯರಿಗೂ ಅನ್ವಯವಾಗುವಂತಹ ಮೂಲಭೂತ ಹಕ್ಕುಗಳೇ ಪತ್ರಕರ್ತರಿಗೂ ಅನ್ವಯವಾಗುವುದು ಸಹಜವಾಗಿದೆ. ಮುಖ್ಯವಾಗಿ ಕೆಲವೊಂದು ಕಾನೂನುಗಳನ್ನು ಗಮನವಿಟ್ಟು ಪತ್ರಕರ್ತರು ಪಾಲಿಸಬೇಕಾಗುತ್ತದೆ. ಅವುಗಳೆಂದರೆ ಮಾನಹಾನಿ. IPC ಸೆಕ್ಷನ್ 499ರ ಪ್ರಕಾರ ಮಾನಹಾನಿ ಹಾಗೂ ಅಶ್ಲೀಲ ವಿಷಯಗಳ ಪ್ರಕಟಣೆ IPC 292ಕ್ಕೆ ಸಂಬಂಧಿಸಿದಂತೆ, ಮತ್ತು ಸರ್ಕಾರವನ್ನು ಉರುಳಿಸುವ ಪಿತೂರಿ IPC ಸೆಕ್ಷನ್ 124(a) ಪ್ರಕಾರ, ಹಾಗೂ ಧಾರ್ಮಿಕ ಭಾವನೆಗಳಿಗೆ ಹಾನಿಯನ್ನು ಉಂಟುಮಾಡುವುದು IPC ಸೆಕ್ಷನ್ 505ರ ಪ್ರಕಾರ, IPC ಸೆಕ್ಷನ್ 295(a) ಪ್ರಕಾರ. ಅದಲ್ಲದೆ ಸಾರ್ವಜನಿಕವಾಗಿ ಕುಚೇಷ್ಟೆ ಮಾಡುವುದು IPC ಸೆಕ್ಷನ್ 505ರ ಪ್ರಕಾರ. ಉದಾಹರಣೆಗೆ ದಂಗೆ ಏಳುವಂತಹ ಪ್ರೋತ್ಸಾಹನೆಯನ್ನು ನೀಡುವಂಥದ್ದು, ಸಾರ್ವಜನಿಕ ಶಾಂತಿಗೆ ಧಕ್ಕೆಯನ್ನು ಉಂಟು ಮಾಡುವಂಥದ್ದು, ಯಾವುದಾದರೂ ವರ್ಗಗಳ ವಿರುದ್ಧ ಅಪರಾಧವೆಸಗುವಂತೆ ಮಾಡುವುದು ಇತ್ಯಾದಿ ಈ ಕಾಲಮಿನಲ್ಲಿ ಬರುತ್ತವೆ. ಇನ್ನು ಎಳೆಯರಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ, ಯುವಜನತೆಗೆ ಹಾನಿಯನ್ನು ಉಂಟು ಮಾಡುವಂತಹ ಪ್ರಕಟಣೆಗಳು ಈ ಕಾಯ್ದೆ 1956ರ ನಿಬಂಧನೆಯಲ್ಲಿ ಬರುತ್ತದೆ. ಜೊತೆಗೆ ಔಷಧಿಗಳು ಮತ್ತು ಮಾಂತ್ರಿಕ ಮದ್ದುಗಳಿಗೆ ಸಂಬಂಧಿಸಿದಂತಹ ಪ್ರಕಟಣೆಗಳು, ಆಕ್ಷೇಪಾರ್ಹ ಜಾಹೀರಾತುಗಳ ಕಾಯ್ದೆ 1954ರ ಅಡಿ, ಹಾಗೂ ನ್ಯಾಯಾಲಯ ನಿಂದನೆ ಕಾಯ್ದೆ 1971, ಹಾಗೂ ಭಾರತೀಯ ಆಡಳಿತ ಸಂಬಂಧಿಸಿದಂತಹ ರಹಸ್ಯಗಳ ಪ್ರಕಟಣೆ ಇದು 1923ರ ಅಡಿಯಲ್ಲಿ ಬರುವಂತಹ ಕಾನೂನು. ಜೊತೆಗೆ ಜನ ಸಮುದಾಯಗಳಲ್ಲಿ ಪರಸ್ಪರ ದ್ವೇಷ, ಅಸೂಯೆಯನ್ನು ಉಂಟು ಮಾಡುವಂತಹ ಪ್ರಕಟಣೆಗಳನ್ನು ಮಾಡುವುದನ್ನು IPC ಸೆಕ್ಷನ್ 153(a)ಯಲ್ಲಿ ನಿರ್ಬಂಧಿಸಲಾಗಿದೆ. ಪತ್ರಕರ್ತರು ತಿಳಿದುಕೊಳ್ಳಬೇಕಾದಂತಹ ಪ್ರಮುಖವಾದ ಕಾನೂನಿನ ಬಗ್ಗೆ ಈಗ ಚರ್ಚಿಸೋಣ. ರಾಜ್ಯಾಂಗದ ಸಂವಿಧಾನದ ಪ್ರಕಾರ ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು ಸಾಮಾನ್ಯರಿಗೂ ಅನ್ವಯವಾಗುವಂತಹ ಮೂಲಭೂತ ಹಕ್ಕುಗಳೇ ಪತ್ರಕರ್ತರಿಗೂ ಅನ್ವಯವಾಗುವುದು ಸಹಜವಾಗಿದೆ. ಮುಖ್ಯವಾಗಿ ಕೆಲವೊಂದು ಕಾನೂನುಗಳನ್ನು ಗಮನವಿಟ್ಟು ಪತ್ರಕರ್ತರು ಪಾಲಿಸಬೇಕಾಗುತ್ತದೆ. ಅವುಗಳೆಂದರೆ ಮಾನಹಾನಿ. IPC ಸೆಕ್ಷನ್ 499ರ ಪ್ರಕಾರ ಮಾನಹಾನಿ ಹಾಗೂ ಅಶ್ಲೀಲ ವಿಷಯಗಳ ಪ್ರಕಟಣೆ IPC 292ಕ್ಕೆ ಸಂಬಂಧಿಸಿದಂತೆ, ಮತ್ತು ಸರ್ಕಾರವನ್ನು ಉರುಳಿಸುವ ಪಿತೂರಿ IPC ಸೆಕ್ಷನ್ 124(a) ಪ್ರಕಾರ, ಹಾಗೂ ಧಾರ್ಮಿಕ ಭಾವನೆಗಳಿಗೆ ಹಾನಿಯನ್ನು ಉಂಟು ಮಾಡುವುದು IPC ಸೆಕ್ಷನ್ 505ರ ಪ್ರಕಾರ, IPC ಸೆಕ್ಷನ್ 295(a) ಪ್ರಕಾರ. ಅದಲ್ಲದೆ ಸಾರ್ವಜನಿಕವಾಗಿ ಕುಚೇಷ್ಟೆ ಮಾಡುವುದು IPC ಸೆಕ್ಷನ್ 505ರ ಪ್ರಕಾರ. ಉದಾಹರಣೆಗೆ ದಂಗೆ ಏಳುವಂತಹ
ಪ್ರೋತ್ಸಾಹನೆಯನ್ನು ನೀಡುವಂಥದ್ದು, ಸಾರ್ವಜನಿಕ ಶಾಂತಿಗೆ ಧಕ್ಕೆಯನ್ನು ಉಂಟು ಮಾಡುವಂಥದ್ದು, ಯಾವುದಾದರೂ ವರ್ಗಗಳ ವಿರುದ್ಧ ಅಪರಾಧವೆಸಗುವಂತೆ ಮಾಡುವುದು ಇತ್ಯಾದಿ ಈ ಕಾಲಮಿನಲ್ಲಿ ಬರುತ್ತವೆ. ಇನ್ನು ಎಳೆಯರಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ, ಯುವಜನತೆಗೆ ಹಾನಿಯನ್ನು ಉಂಟು ಮಾಡುವಂತಹ ಪ್ರಕಟಣೆಗಳು ಈ ಕಾಯ್ದೆ 1956ರ ನಿಬಂಧನೆಯಲ್ಲಿ ಬರುತ್ತದೆ. ಜೊತೆಗೆ ಔಷಧಿಗಳು ಮತ್ತು ಮಾಂತ್ರಿಕ ಮದ್ದುಗಳಿಗೆ ಸಂಬಂಧಿಸಿದಂತಹ ಪ್ರಕಟಣೆಗಳು, ಆಕ್ಷೇಪಾರ್ಹ ಜಾಹೀರಾತುಗಳ ಕಾಯ್ದೆ 1954ರ ಅಡಿ ಹಾಗೂ ನ್ಯಾಯಾಲಯ ನಿಂದನೆ ಕಾಯ್ದೆ 1971 ಹಾಗೂ ಭಾರತೀಯ ಆಡಳಿತ ಸಂಬಂಧಿಸಿದಂತಹ ರಹಸ್ಯಗಳ ಪ್ರಕಟಣೆ ಇದು 1923ರ ಅಡಿಯಲ್ಲಿ ಬರುವಂತಹ ಕಾನೂನು. ಜೊತೆಗೆ ಜನ ಸಮುದಾಯಗಳಲ್ಲಿ ಪರಸ್ಪರ ದ್ವೇಷ, ಅಸೂಯೆಯನ್ನು ಉಂಟು ಮಾಡುವಂತಹ ಪ್ರಕಟಣೆಗಳನ್ನು ಮಾಡುವುದನ್ನು IPC ಸೆಕ್ಷನ್ 153A ನಿರ್ಬಂಧಿಸಲಾಗಿದೆ. 1956ರ ದಿ ಯಂಗ್ ಪರ್ಸನ್ಸ್ ಹಾರ್ಮ್ಫುಲ್ ಪಬ್ಲಿಕೇಶನ್ಸ್ ಆ್ಯಕ್ಟ್ನ ಪ್ರಕಾರ 20 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರನ್ನು ತಪ್ಪು ದಾರಿಗೆ ಎಳೆಯುವಂತಹ ಮತ್ತು ಅವರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಉಂಟು ಮಾಡುವಂತಹ ಅಪರಾಧ, ಪ್ರಚೋದನೆ ಅಥವಾ ಕ್ರೂರ ಅಥವಾ ಹಿಂಸಾ ಕಾರ್ಯಗಳಿಗೆ ಕಾರಣವಾಗುವ ಬರಹ ಅಥವಾ ಚಿತ್ರಗಳನ್ನು ಪ್ರಕಟಿಸುವಂತಿಲ್ಲ. ಜೊತೆಗೆ ಚಿಲ್ಡ್ರನ್ ಆ್ಯಕ್ಟ್ 1960 ಪ್ರಕಾರ ಮಕ್ಕಳ ನ್ಯಾಯಾಲಯಗಳ ಎದುರು ಬಂದ ಪ್ರಕರಣಗಳಲ್ಲಿ ಸಂಬಂಧಿಸಿದಂತೆ ಮಗುವಿನ ಹೆಸರು, ಭಾವಚಿತ್ರ, ವಿಳಾಸ ಮತ್ತಿತರ ಯಾವುದೇ ಗುರುತು ಹಚ್ಚುವ ವಿಷಯವನ್ನು ಮಗುವಿನ ಹಿತದೃಷ್ಟಿಯಿಂದ ನ್ಯಾಯಾಧೀಶರು ಅನುಮತಿ ಕೊಡದ ಹೊರತು ಪ್ರಕಟಿಸುವುದು ಅಪರಾಧವಾಗುತ್ತದೆ. ಇನ್ನು ಲೈಂಗಿಕ ಹಲ್ಲೆಗೆ ಗುರಿಯಾದ ಮಕ್ಕಳ ಬಗ್ಗೆ ವರದಿ ಮಾಡುವಾಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಕೆಲವೊಂದು ಸೂಚನೆಗಳನ್ನು ನೀಡಿದೆ. ಆ ಸೂಚನೆಗಳೆಂದರೆ, ಮೊದಲನೆಯದಾಗಿ ಸುದ್ದಿಯ ವರದಿ ಯಾವುದೇ ಕಾರಣಕ್ಕೂ ಹಲ್ಲೆಗೆ ಒಳಗಾದ ಮಗುವಿನ ಗುರುತನ್ನು ಹೊರಗಿಡಬಾರದು. ತನಗಾದ ಹಲ್ಲೆ ಬಗ್ಗೆ ಅಥವಾ ಆಕೆ ಹೇಳಿಕೆ ನೀಡಿದಾಗ ಗುರುತಿಸಲು ಸಾಧ್ಯವಿಲ್ಲದಂತಹ ತಂತ್ರಗಳನ್ನು ಬಳಸಿ ವರದಿ ಮಾಡಬೇಕಾಗುತ್ತದೆ. ಹಾಗೂ ಹಲ್ಲೆಗೆ ಒಳಗಾದವರಿಗೆ ಮತ್ತು ಅವನ ಅಥವಾ ಆಕೆಯ ಬಂಧುಗಳಿಗೆ ವರದಿಯ ಗೋಪ್ಯತೆಯನ್ನು ರಕ್ಷಿಸುವ ವಿಶ್ವಾಸವನ್ನು ಉಂಟು ಮಾಡುವುದು ಅತ್ಯವಶ್ಯಕ. ಅಂತಹ ಅಪರಾಧಗಳಿಗೆ ಬಹುಶಃ ಸಾಕ್ಷಿಯಾದವರ ತೋರಿಕೆಯ ಸಂದರ್ಶನಗಳು ಅಂಥ ವರದಿಯ ಆಧಾರವಾಗಿ ಇರಬಾರದು. ಘಟನೆಯನ್ನು ವರದಿ ಮಾಡುವಾಗ ಮಾಧ್ಯಮ ಒಂದು ಹಗರಣವಾಗಿ ಸೆನ್ಸೇಷನಲೈಸೇಷನ್ ಅಂತ ಏನು ಕರಿತೀವಿ ಅಂತಹ ಅಥವಾ ಉತ್ಪ್ರೇಕ್ಷೆಯಿಂದ ಆ ವರದಿಯನ್ನು ನಿರೂಪಿಸಬಾರದು. ಅಪರಾಧಿಗೆ ಸಲ್ಲದ ಆದ್ಯತೆ ನೀಡುವುದರ ಮೂಲಕ ಘಟನೆಯನ್ನು ವೈಭವೀಕರಿಸಬಾರದು. ಮಾಧ್ಯಮ ಕಾಲ್ಪನಿಕ ಚಿತ್ರ, ಇಮೇಜ್ ಅಥವಾ ವ್ಯಂಗ್ಯೋಕ್ತಿಗಳ ಮೂಲಕ ಮಗುವಿನ ಲೈಂಗಿಕ ವಿಷಯದಲ್ಲಿ ಅಶ್ಲೀಲ ಆಸಕ್ತಿಯನ್ನು ಮೂಡಿಸುವಂತಿರಬಾರದು. ಅಂದರೆ ಕಾಮಾಂಧರಿಗೆ ಅಂತಹ ಅಪರಾಧಗಳನ್ನು ಮಾಡಲು ಕುತೂಹಲ ಕೆರಳಿಸುವಂತೆ ವರದಿಗಳು ಇರಬಾರದು. ಇನ್ನು ಶಾಸನ ಸಭೆ ವರದಿಗಳ ರಕ್ಷಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಶಾಸನ ಸಭಾ ಕಲಾಪ ಪ್ರಕಟಣೆಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಸಂಸತ್, ಉಭಯ ಸದನಗಳು, ಲೋಕಸಭೆ, ರಾಜ್ಯಸಭೆ, ಇನ್ನು ರಾಜ್ಯ ಮಟ್ಟದಲ್ಲಿ ವಿಧಾನಮಂಡಲದ 2 ಸದನ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗಳಲ್ಲಿ ಸದಸ್ಯರು ಮಾಡಿದಂತಹ ಭಾಷಣ, ಆಡಿದ ಮಾತುಗಳ ಶಬ್ದಗಳನ್ನು ಯಥಾವತ್ ಪ್ರಕಟಿಸುವಂತಿಲ್ಲ ಮತ್ತು ಯಾವುದೇ ನ್ಯಾಯಾಲಯದಲ್ಲಿ ಅದರ ವಿರುದ್ಧ ಪ್ರಶ್ನಿಸುವಂತಿಲ್ಲ. 1956ರ ದಿ ಯಂಗ್ ಪರ್ಸನ್ಸ್ ಹಾರ್ಮ್ಫುಲ್ ಪಬ್ಲಿಕೇಶನ್ಸ್ ಆ್ಯಕ್ಟ್ನ ಪ್ರಕಾರ 20 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರನ್ನು ತಪ್ಪು ದಾರಿಗೆ ಎಳೆಯುವಂತಹ ಮತ್ತು ಅವರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಉಂಟು ಮಾಡುವಂತಹ ಅಪರಾಧ, ಪ್ರಚೋದನೆ ಅಥವಾ ಕ್ರೂರ ಅಥವಾ ಹಿಂಸಾ ಕಾರ್ಯಗಳಿಗೆ ಕಾರಣವಾಗುವ ಬರಹ ಅಥವಾ ಚಿತ್ರಗಳನ್ನು ಪ್ರಕಟಿಸುವಂತಿಲ್ಲ. ಜೊತೆಗೆ ಚಿಲ್ಡ್ರನ್ ಆ್ಯಕ್ಟ್ 1960 ಪ್ರಕಾರ ಮಕ್ಕಳ ನ್ಯಾಯಾಲಯಗಳ ಎದುರು ಬಂದ ಪ್ರಕರಣಗಳಲ್ಲಿ ಸಂಬಂಧಿಸಿದಂತೆ ಮಗುವಿನ ಹೆಸರು, ಭಾವಚಿತ್ರ, ವಿಳಾಸ ಮತ್ತಿತರ ಯಾವುದೇ ಗುರುತು ಹಚ್ಚುವ ವಿಷಯವನ್ನು ಮಗುವಿನ ಹಿತದೃಷ್ಟಿಯಿಂದ ನ್ಯಾಯಾಧೀಶರು ಅನುಮತಿ ಕೊಡದ ಹೊರತು ಪ್ರಕಟಿಸುವುದು ಅಪರಾಧವಾಗುತ್ತದೆ. ಇನ್ನು ಲೈಂಗಿಕ ಹಲ್ಲೆಗೆ ಗುರಿಯಾದ ಮಕ್ಕಳ ಬಗ್ಗೆ ವರದಿ ಮಾಡುವಾಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಕೆಲವೊಂದು ಸೂಚನೆಗಳನ್ನು ನೀಡಿದೆ. ಆ ಸೂಚನೆಗಳೆಂದರೆ, ಮೊದಲನೆಯದಾಗಿ ಸುದ್ದಿಯ ವರದಿ ಯಾವುದೇ ಕಾರಣಕ್ಕೂ ಹಲ್ಲೆಗೆ ಒಳಗಾದ ಮಗುವಿನ ಗುರುತನ್ನು ಹೊರಗಿಡಬಾರದು. ತನಗಾದ ಹಲ್ಲೆ ಬಗ್ಗೆ ಅಥವಾ ಆಕೆ ಹೇಳಿಕೆ ನೀಡಿದಾಗ ಗುರುತಿಸಲು ಸಾಧ್ಯವಿಲ್ಲದಂತಹ ತಂತ್ರಗಳನ್ನು ಬಳಸಿ ವರದಿ ಮಾಡಬೇಕಾಗುತ್ತದೆ.
ಹಾಗೂ ಹಲ್ಲೆಗೆ ಒಳಗಾದವರಿಗೆ ಮತ್ತು ಅವನ ಅಥವಾ ಆಕೆಯ ಬಂಧುಗಳಿಗೆ ವರದಿಯ ಗೋಪ್ಯತೆಯನ್ನು ರಕ್ಷಿಸುವ ವಿಶ್ವಾಸವನ್ನು ಉಂಟುಮಾಡುವುದು ಅತ್ಯವಶ್ಯಕ. ಅಂತಹ ಅಪರಾಧಗಳಿಗೆ ಬಹುಶಃ ಸಾಕ್ಷಿಯಾದವರ ತೋರಿಕೆಯ ಸಂದರ್ಶನಗಳು ಅಂಥ ವರದಿಯ ಆಧಾರವಾಗಿ ಇರಬಾರದು. ಘಟನೆಯನ್ನು ವರದಿ ಮಾಡುವಾಗ ಮಾಧ್ಯಮ ಒಂದು ಹಗರಣವಾಗಿ ಸೆನ್ಸೇಷನಲೈಸೇಷನ್ ಅಂತ ಏನು ಕರಿತೀವಿ ಅಂತಹ ಅಥವಾ ಉತ್ಪ್ರೇಕ್ಷೆಯಿಂದ ಆ ವರದಿಯನ್ನು ನಿರೂಪಿಸಬಾರದು. ಅಪರಾಧಿಗೆ ಸಲ್ಲದ ಆದ್ಯತೆ ನೀಡುವುದರ ಮೂಲಕ ಘಟನೆಯನ್ನು ವೈಭವೀಕರಿಸಬಾರದು. ಮಾಧ್ಯಮ ಕಾಲ್ಪನಿಕ ಚಿತ್ರ, ಇಮೇಜ್ ಅಥವಾ ವ್ಯಂಗ್ಯೋಕ್ತಿಗಳ ಮೂಲಕ ಮಗುವಿನ ಲೈಂಗಿಕ ವಿಷಯದಲ್ಲಿ ಅಶ್ಲೀಲ ಆಸಕ್ತಿಯನ್ನು ಮೂಡಿಸುವಂತಿರಬಾರದು. ಅಂದರೆ ಕಾಮಾಂಧರಿಗೆ ಅಂತಹ ಅಪರಾಧಗಳನ್ನು ಮಾಡಲು ಕುತೂಹಲ ಕೆರಳಿಸುವಂತೆ ವರದಿಗಳು ಇರಬಾರದು. ಇನ್ನು ಶಾಸನ ಸಭೆ ವರದಿಗಳ ರಕ್ಷಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಶಾಸನ ಸಭಾ ಕಲಾಪ ಪ್ರಕಟಣೆಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಸಂಸತ್, ಉಭಯ ಸದನಗಳು, ಲೋಕಸಭೆ, ರಾಜ್ಯಸಭೆ, ಇನ್ನು ರಾಜ್ಯ ಮಟ್ಟದಲ್ಲಿ ವಿಧಾನಮಂಡಲದ 2 ಸದನ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗಳಲ್ಲಿ ಸದಸ್ಯರು ಮಾಡಿದಂತಹ ಭಾಷಣ, ಆಡಿದ ಮಾತುಗಳ ಶಬ್ದಗಳನ್ನು ಯಥಾವತ್ ಪ್ರಕಟಿಸುವಂತಿಲ್ಲ ಮತ್ತು ಯಾವುದೇ ನ್ಯಾಯಾಲಯದಲ್ಲಿ ಅದರ ವಿರುದ್ಧ ಪ್ರಶ್ನಿಸುವಂತಿಲ್ಲ. ಸಂಸತ್ ಮತ್ತು ವಿಧಾನಮಂಡಲದ ಉಭಯ ಸದನಗಳ ಕಾರ್ಯಕಲಾಪಗಳನ್ನು ವರದಿ ಮಾಡುವಾಗ ಅವುಗಳ ಸದಸ್ಯರಿಗೆ ಅಧ್ಯಕ್ಷರ ರಕ್ಷಣೆ ಇರುತ್ತದೆ. ಹಾಗೆ ರಕ್ಷಣೆ ಇರುವಂತೆ ಪತ್ರಿಕಾ ಪ್ರತಿನಿಧಿಗಳಿಗೂ ರಾಜ್ಯಾಂಗದ ವಿಧಿ 361 ಪ್ರಕಾರ ಈ ಸಂಬಂಧಪಟ್ಟವರು ಪತ್ರಿಕಾ ಪ್ರತಿನಿಧಿ ಮೇಲೆ ಅಥವಾ ಪತ್ರಿಕೆಯ ಇತರರ ಮೇಲೆ ಮಾನಹಾನಿ ದಾವೆ ಹೂಡದಂತೆ ಮತ್ತಿತರ ಕಾನೂನು ಕ್ರಮಗಳನ್ನು ಕೈಗೊಳ್ಳದಂತೆ ರಕ್ಷಣೆ ಇದ್ದರೂ ಕೂಡ ವರದಿ ವಾಸ್ತವಾಂಶಗಳಿಂದ ಕೂಡಿರಬೇಕು ಮತ್ತು ಯಾವುದೇ ದ್ವೇಷ ಸಾಧನೆಯಿಂದ ಪ್ರಕಟಣೆವಾದುದಾಗಿರಬಾರದು. ಆದರೆ ರಹಸ್ಯ ಅಧಿವೇಶನಗಳಿಗೆ ಈ ರಕ್ಷಣೆ ಅನ್ವಯಿಸುವುದಿಲ್ಲ ಎಂಬುದು ಬಹುಮುಖ್ಯವಾದ ಸಂಗತಿ. ಸಂಸತ್ ಮತ್ತು ವಿಧಾನಮಂಡಲದ ಉಭಯ ಸದನಗಳ ಕಾರ್ಯಕಲಾಪಗಳನ್ನು ವರದಿ ಮಾಡುವಾಗ ಅವುಗಳ ಸದಸ್ಯರಿಗೆ ಅಧ್ಯಕ್ಷರ ರಕ್ಷಣೆ ಇರುತ್ತದೆ. ಹಾಗೆ ರಕ್ಷಣೆ ಇರುವಂತೆ ಪತ್ರಿಕಾ ಪ್ರತಿನಿಧಿಗಳಿಗೂ ರಾಜ್ಯಾಂಗದ ವಿಧಿ 361 ಪ್ರಕಾರ ಈ ಸಂಬಂಧಪಟ್ಟವರು ಪತ್ರಿಕಾ ಪ್ರತಿನಿಧಿ ಮೇಲೆ ಅಥವಾ ಪತ್ರಿಕೆಯ ಇತರರ ಮೇಲೆ ಮಾನಹಾನಿ ದಾವೆ ಹೂಡದಂತೆ ಮತ್ತಿತರ ಕಾನೂನು ಕ್ರಮಗಳನ್ನು ಕೈಗೊಳ್ಳದಂತೆ ರಕ್ಷಣೆ ಇದ್ದರೂ ಕೂಡ ವರದಿ ವಾಸ್ತವಾಂಶಗಳಿಂದ ಕೂಡಿರಬೇಕು ಮತ್ತು ಯಾವುದೇ ದ್ವೇಷ ಸಾಧನೆಯಿಂದ ಪ್ರಕಟಣೆವಾದುದಾಗಿರಬಾರದು. ಆದರೆ ರಹಸ್ಯ ಅಧಿವೇಶನಗಳಿಗೆ ಈ ರಕ್ಷಣೆ ಅನ್ವಯಿಸುವುದಿಲ್ಲ ಎಂಬುದು ಬಹುಮುಖ್ಯವಾದ ಸಂಗತಿ.